ಒಂದೇ ವೇದಿಕೆ ಮೇಲೆ ಅಮಿತ್ ಶಾ ಮತ್ತು ಡಿಕೆ ಶಿವಕುಮಾರ್ ಶಿವರಾತ್ರಿಯಂದು ರಾಜಕೀಯ ಬದ್ಧ ವೈರಿಗಳು ಮುಖಾಮುಖಿ ಆಗ್ತಿದ್ದಾರೆ. ಕೊಯಮತ್ತೂರಿನ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ವಿಶೇಷ ಅತಿಥಿಗಳಾಗಿ ಅಮಿತ್ ಶಾ, ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಉಪಸ್ಥಿತಿ ಇರಲಿದ್ದಾರೆ. ಇಬ್ಬರನ್ನ ಆಹ್ವಾನಿಸಿರುವ ಸದ್ಗುರು ಜಗ್ಗಿ ವಾಸುದೇವ್ ಈ ವರ್ಷವೂ ನಡೆಯುವ ವಿಶೇಷ ಮಹಾಶಿವರಾತ್ರಿ ಆಚರಣೆ. ರಾತ್ರಿ ಇಡೀ ಶಿವನ ಆರಾಧನೆ, ಜಪ ತಪ, ಮಂತ್ರ ಪಠಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿದೆ. ಇಬ್ಬರು ಕೂಡ ರಾಜಕೀಯ ಬದ್ಧ ವೈರಿಗಳು ಅಮಿತ್ ಶಾ ಮತ್ತು ಡಿಕೆ ಶಿವಕುಮಾರ್. ರಾಷ್ಟ್ರ ರಾಜಕಾರಣದ ಚಾಣಕ್ಯ ಅಂತ ಅಮಿತ್ ಶಾ ಅವರನ್ನ ಕರೀತಾರೆ. ರಾಜಕಾರಣದ ಚಾಣಕ್ಯ ಅಂತ ಡಿಕೆ ಶಿವಕುಮಾರ್ ಅವರನ್ನ ಕರೀತಾರೆ. ಹೈಕಮಾಂಡ್ ನಾಯಕರು ಬಿಜೆಪಿಯ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತ ಅಮಿತ್ ಶಾ ಯಾವುದೇ ಸ್ಟ್ರಾಟರ್ಜಿಯನ್ನ ಮಾಡಿದ್ರು ಕೂಡ ಅದಕ್ಕೆ ಕೌಂಟರ್ ಸ್ಟ್ರಾಟರ್ಜಿಯನ್ನ ರಾಜ್ಯದಲ್ಲಿ ಮಾಡಿ ಸರ್ಕಾರ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ರಾಜ್ಯದ ರಾಜಕೀಯ ವಿಚಾರದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ. ಗುಜರಾತ್ ಆಗಿರಬಹುದು, ಗೋವಾ ಆಗಿರಬಹುದು, ಬೇರೆ ಬೇರೆ. ಸೊ ಅಮಿತ್ ಶಾ ಅವರಿಗೆ ಯಾವಾಗ್ಲೂ ಒಂದು ಕೌಂಟರ್ ಸ್ಟ್ರಾಟರ್ಜಿಯನ್ನ ಮಾಡುವವರು ಅಂತಂದ್ರೆ ಅದು ಡಿಕೆ ಶಿವಕುಮಾರ್. ಅಮಿತ್ ಶಾ ಅವರ ಬದ್ಧ ರಾಜಕೀಯ ವೈರಿ ಯಾರು ಅಂತಂದ್ರೆ ಅದು ಡಿಕೆ ಶಿವಕುಮಾರ್ ಅವರು ಅಂತ ಕರೆಸಲಾಗ್ತಾ ಇತ್ತು. ಇಬ್ರು ಕೂಡ ರಾಜಕೀಯ ಚಾಣಕ್ಯರು. ಸೊ ಇಬ್ರು ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ವಿಶೇಷ ಅತಿಥಿಗಳಾಗಿ ಅಮಿತ್ ಶಾ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಒಂದೇ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಇದೊಂದು ಅಪರೂಪದ ಸನ್ನಿವೇಶ. ಇಬ್ಬರನ್ನು ಆಹ್ವಾನಿಸಿದ್ದಾರೆ ಸದ್ಗುರು. ಸೊ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. 26ಕ್ಕೆ ಶಿವರಾತ್ರಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಬ್ಬರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ.